ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋದಲ್ಲಿ ನಾವು ವೃಕ್ಷ ಸಾಕ್ಷಿ ಪಾಠವನ್ನು ಬರೆದಂತಹ ದುರ್ಗಸಿಂಹ ಅವರ ಪರಿಚಯವನ್ನು ಮಾಡಿಕೊಂಡಿದ್ದೀವಿ. ಹಾಗೆ ಕಥಾ ಸಾಹಿತ್ಯದಲ್ಲಿ ಬರುವಂತಹ ಕಥೆಗಳ ವಿಧಗಳನ್ನು ತಿಳ್ಕೊಂಡಿದ್ದೀವಿ. ಆ ಕಥೆಗಳಿಂದ ನಾವು ಯಾವ ಮೌಲ್ಯಗಳನ್ನು ಕಲಿತೀವಿ, ಯಾವ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಾವು ಈ ಪಾಠದಲ್ಲಿ ಬರುವಂತಹ ಪಾತ್ರಗಳ ಪರಿಚಯವನ್ನು ಮೊದಲಿಗೆ ಮಾಡಿಕೊಳ್ಳೋಣ. ಈ ಪಾಠದಲ್ಲಿ ಮೊದಲಿಗೆ ಧರ್ಮಬುದ್ಧಿಯನ್ನು ನೋಡ್ತೀವಿ. ಧರ್ಮಬುದ್ಧಿ ಅಂತಂದರೆ ಧರ್ಮದಿಂದ ನಡೆದುಕೊಳ್ಳುವಂತಹ ವ್ಯಕ್ತಿಯಾಗಿರ್ತಾನೆ. ಎರಡನೆಯದಾಗಿ ದುಷ್ಟಬುದ್ಧಿ. ದುಷ್ಟಬುದ್ಧಿ ಅಂತಂದರೆ ಹೆಸರಿಗೆ ತಕ್ಕಂತೆ ದುಷ್ಟ ಕಾರ್ಯಗಳನ್ನು ಮಾಡೋದು, ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇರ್ತಾನೆ ದುಷ್ಟಬುದ್ಧಿ. ಈ ದುಷ್ಟಬುದ್ಧಿಯ ತಂದೆ ಯಾರು? ಪ್ರೇಮಮತಿ. ಮಗನ ಜೊತೆ ಸೇರಿ ಅವನು ಕೂಡ ದುಷ್ಟತನವನ್ನು ಮಾಡ್ತಾನೆ. ಅವನಿಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಮಗ ಏನು ಮಾಡ್ತಾನೆ, ಅವನಿಗೆ ಹಿಂಸೆ ಮಾಡ್ತಾನೆ. ದುಷ್ಟಬುದ್ಧಿಯ ತಂದೆ ಯಾರು? ಪ್ರೇಮಮತಿ. ಹಾಗೆ ನಾಲ್ಕನೆಯದಾಗಿ ಧರ್ಮಾಧಿಕರಣರನ್ನು ಕಾಣ್ತೀವಿ. ಧರ್ಮಾಧಿಕರಣರು ಅಂದರೆ ಊರಿನ ನ್ಯಾಯಗಳನ್ನು ಬಗೆಹರಿಸುವಂತಹ ವ್ಯಕ್ತಿಗಳಿಗೆ ಧರ್ಮಾಧಿಕರಣರು ಅಂತ ಕರಿತೀವಿ. ಧರ್ಮಾಧಿಕರಣರು ಈ ಪಾಠದಲ್ಲಿ ಬರ್ತಾರೆ. ಹಾಗೆ ಈ ಪಾಠದ ಆಶಯ ಏನು ಅಂತಂದರೆ ಹಳೆಗನ್ನಡ ಚಂಪೂ ಕಾವ್ಯವನ್ನು ಪರಿಚಯಿಸುವುದು. ಚಂಪೂ ಕಾವ್ಯ ಅಂತಂದರೆ ಏನು ಅಂತ ನಾನು ಹಿಂದೆ ಹೇಳಿದ್ದೀನಿ. ಗದ್ಯ ಮತ್ತು ಪದ್ಯ ಮಿಶ್ರಿತವಾಗಿರುವುದೇ ಚಂಪೂ ಕಾವ್ಯ. ಹಾಗೆ ಎರಡನೆಯದಾಗಿ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬ ನೀತಿಯನ್ನು ಪ್ರತಿನಿಧಿಸ್ತದೆ ಅಥವಾ ಪ್ರತಿಪಾದಿಸ್ತದೆ ಈ ಪಾಠ. ಸತ್ಯಕ್ಕೆ ಯಾವತ್ತೂ ಕೂಡ ಸಾವಿಲ್ಲ, ಸುಳ್ಳು ಹೇಳಿದರೆ ಅದರಿಂದ ಸುಖ ಇಲ್ಲ ಅನ್ನೋದನ್ನು ನಾನು ಸಣ್ಣ ಕತೆ ಹೇಳುವ ಮೂಲಕ ತಿಳಿಸಿದ್ದೀನಿ. ಹಾಗೆಯೇ ಮೂರನೆಯದಾಗಿ ಹಣಕ್ಕಿಂತ ಗುಣ ಮೇಲು ಎಂಬ ಆಶಯವನ್ನು ಪ್ರತಿಪಾದಿಸುತ್ತದೆ. ನಮಗೆ ದುಡ್ಡೇ ಮುಖ್ಯ ಅಲ್ಲ, ಅದಕ್ಕಿಂತ ವ್ಯಕ್ತಿತ್ವ, ನಮ್ಮಲ್ಲಿರುವಂತಹ ಗುಣ ಮುಖ್ಯ ಆಗತ್ತೆ. ನಾಲ್ಕನೆಯದಾಗಿ ಮಾಡಿದ್ದುಣ್ಣೋ ಮಾರಾಯ. ನಾವೇನು ಮಾಡಿರ್ತೀವಲ್ಲ ಅದನ್ನು ಅನುಭವಿಸಲೇಬೇಕು. ಮಾಡಿದ್ದುಣ್ಣೋ ಮಾರಾಯ ನೀತಿಯಂತೆ ಕೆಟ್ಟ ಫಲವನ್ನು ಅನುಭವಿಸುವಂತಾಗುತ್ತೆ. ನಾವೇನು ಕೆಟ್ಟತನ ಮಾಡಿದರೆ ನಾವು ಕೆಟ್ಟದ್ದನ್ನು ಅನುಭವಿಸ್ತೀವಿ. ಹಾಗೆ ಐದನೆಯದಾಗಿ ಧರ್ಮಬುದ್ಧಿಯ ಪಾತ್ರವು ಏನನ್ನು ತಿಳಿಸ್ಕೊಡುತ್ತೆ ಅಂದರೆ ಸಹನಶೀಲತೆ, ಸುಸಂಸ್ಕೃತ ವ್ಯಕ್ತಿತ್ವವನ್ನು ನಿರೂಪಿಸುತ್ತೆ. ಅವನಿಂದ ನಾವು ಆ ಪಾತ್ರದಿಂದ ನಾವೇನನ್ನು ಕಲಿತೀವಿ? ಸಹನೆಯನ್ನು ಕಲಿತೀವಿ, ಸುಸಂಸ್ಕೃತ ವ್ಯಕ್ತಿತ್ವವನ್ನು ಕಲಿತೀವಿ. ಹಾಗೆಯೇ ಆರನೆಯದಾಗಿ ದುಷ್ಟಬುದ್ಧಿಯ ಪಾತ್ರವು ತನ್ನ ವಂಚನೆ, ಕಪಟತನ, ಮೋಸದಿಂದ ತಾನು ಹಾಳಾಗುವುದಲ್ಲದೆ ಸಂಪತ್ತಿಗಾಗಿ, ಐಶ್ವರ್ಯಕ್ಕಾಗಿ ತನ್ನ ತಂದೆಯನ್ನೇ ಬಲಿ ಕೊಡುವಂತಹ ಹೃದಯಹೀನ ಕೃತ್ಯದಿಂದ ದೂರ ಇರಬೇಕು ಅನ್ನೋದು ತಿಳಿಯುತ್ತೆ ಈ ಪಾಠದಿಂದ. ತಾನು ಹಾಳಾಗೋದಲ್ಲದೆ ತಂದೆಯನ್ನು ತನ್ನ ಒಂದು ಕೆಲಸದಲ್ಲಿ ಸೇರಿಸ್ಕೊಂಡು ತನ್ನ ತಂದೆಯನ್ನೇ ತನ್ನ ಕೆಲಸಕ್ಕೋಸ್ಕರ ಬಲಿ ಕೊಟ್ಟು ತಾನೂ ಕೂಡ ಹಾಳಾಗ್ತಾನೆ ಎನ್ನುವುದನ್ನು ನಾವು ಈ ಪಾಠದಲ್ಲಿ ತಿಳ್ಕೊಳ್ತೀವಿ. ಪ್ರಿಯ ವಿದ್ಯಾರ್ಥಿಗಳೇ, ಇದು ಹಳೆಗನ್ನಡ ಪಾಠವಾಗಿರುವುದರಿಂದ ಇದನ್ನು ಯಾವ ರೀತಿ ಬಿಡಿಸಿ ಓದಬೇಕು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಹಾಗೆ ನೀವು ಪುಸ್ತಕವನ್ನು ತೆರೆದು ನನ್ನ ಜೊತೆ ನೀವು ಕೂಡ ಓದಲು ಪ್ರಯತ್ನ ಪಡಿ. ಮಧುರಾ ನಗರದೊಳಗೆ ಧರ್ಮಬುದ್ಧಿಯಂ ದುಷ್ಟಬುದ್ಧಿಯಂ ಬೀರ್ವರ್ ವಣಿಕಪುತ್ರರ್ ಪುದುವಿನೊಳ್ ಬರೆದು ಹೋಗಿ ಪಿರಿದಪ್ಪ ಪೊನ್ನ ಪಡೆದು ಬಂದು ನಿಜ ಜನ್ಮಭೂಮಿಯಪ್ಪ
ಮಧುರಾಪುರದ ಬಹಿರುದ್ಯಾನವನದ ಬೀಡಂ ಬಿಟ್ಟರ್ಧರಾತ್ರಿಯೊಳ್ ಧರ್ಮಬುದ್ಧಿ ದುರ್ಬುದ್ಧಿಯೆಪ್ಪ ದುಷ್ಟಬುದ್ಧಿಯಂ ಕರೆದು ಪೊನ್ನಂ ಪಚ್ಚುಕೊಳ್ಮೆನೆ ದುಷ್ಟಬುದ್ಧಿ ಪಾಪಬುದ್ಧಿಯಾಗಲ್ ಬಗೆದಿಂತೆಂದಂ. ನಾವೀ ಪೊನ್ನಂ ಪಚ್ಚುಕೊಂಡು ಮನೆಯೊಳ್ ಸ್ವೇಚ್ಛೆಯಿಂದಿರ್ಪವರಲ್ಲಂ ಮತ್ತಂ ಪರದು ಹೋಗಲ್ ವೆಳ್ಕು ಮಧು ಕಾರಣದಿಂ ಇನಗಂ ಮೆನಗಂ ಬೀಯಕ್ಕೆ ತಕ್ಕನಿದು ಪೊನ್ನಂ ಕೊಂಡು ಮಿಕ್ಕ ಪೊನ್ನನ್ನೆಲ್ಲಮನ್ನಿಲ್ಲಿಯೇ ಮಡಂಗುಮೆಮಣೆ ಧರ್ಮಬುದ್ಧಿಯ ಪಾಪಕರ್ಮಣಂ ತನ್ನ ಮನದನ್ನನೆಂದೇ ಬಗೆದು ಅದಕ್ಕೊಡಂಬಟ್ಟು ಒಂದು ಮಹಾ ಒಟು ವಿಟಿಪಿಯ ಕೆಲದೊಳ್ ಪೊನ್ನಂ ಪೊಳ್ದು ಮರುದಿವಸ ಮೀರ್ವರಂ ಪೊಳಲಂ ಪೊಕ್ಕು ಇಷ್ಟ ವಿಷಯ ಸುಖಗಳನ್ನನುಭವಿಸುತ್ತಿದ್ದುಂ. ಬಿಡಿಸಿ ಓದಿರುವಂತಹ ಈ ಪಾಠದ ವಿವರಣೆಯನ್ನು ನಾವೀಗ ತಿಳ್ಕೊಳ್ಳೋಣ. ಮಧುರಾ ನಗರದೊಳಗೆ ಧರ್ಮಬುದ್ಧಿಯಂ ದುಷ್ಟಬುದ್ಧಿಯಂ ಬೀರ್ವರ್ ವಣಿಕ ಪುತ್ರರ್ ಅಂತಂದರೆ ಮಧುರಾ ಎನ್ನುವಂತಹ ಒಂದು ನಗರ. ಆ ನಗರದಲ್ಲಿ ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿ ಎನ್ನುವಂತಹ ಇಬ್ಬರು ವ್ಯಾಪಾರಿಗಳ ಮಕ್ಕಳಿದ್ದರು. ಯಾರ್ಯಾರು? ಒಬ್ಬ ಧರ್ಮಬುದ್ಧಿ, ಇನ್ನೊಬ್ಬ ದುಷ್ಟಬುದ್ಧಿ ಎನ್ನುವಂತಹ ಇಬ್ಬರು ವ್ಯಾಪಾರಿಗಳ ಮಕ್ಕಳು. ಪುದುವಿನೋಳ್ ಪರದು ಹೋಗಿ ಪಿರಿದಪ್ಪ ಪೊನ್ನ ಪಡೆದು ಮಗಳ್ದು ಬಂದು. ಪುದುವಿನೋಳ್ ಅಂತಂದರೆ ಜೊತೆಯಲ್ಲಿ, ಪರದು ಹೋಗಿ ವ್ಯಾಪಾರಕ್ಕಾಗಿ ಹೋಗಿ. ಅವರು ಇಬ್ಬರು ಜೊತೆಯಲ್ಲಿ, ಯಾರು? ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿ ಜೊತೆಯಲ್ಲೇ ವ್ಯಾಪಾರಕ್ಕಾಗಿ ಹೋಗಿ ಆ ವ್ಯಾಪಾರವನ್ನು ಮಾಡಿ ಹೆಚ್ಚಿನದಾಗಿ ದೊಡ್ಡ ಮೊತ್ತವನ್ನು, ಹೊನ್ನನ್ನು, ಧನವನ್ನು ಸಂಪಾದನೆ ಮಾಡಿಕೊಂಡು ಹಿಂದಿರುಗಿ ಬರ್ತಾರೆ. ನಿಜ ಜನ್ಮಭೂಮಿಯಪ್ಪ ಮಧುರಾಪುರದ ಬಹಿರುದ್ಯಾನವನದೊಳಗೆ ಬೀಡಂ ಬಿಟ್ಟರ್ಧರಾತ್ರಿಯೊಳ್ ಧರ್ಮಬುದ್ಧಿ ದುರ್ಬುದ್ಧಿಯಪ್ಪ ದುಷ್ಟಬುದ್ಧಿಯಂ ಕರೆದು. ನಿಜ ಜನ್ಮಭೂಮಿಯಪ್ಪ ಅಂತಂದರೆ ತಮ್ಮ ಹುಟ್ಟಿದ ಸ್ಥಳವಾದ ಮಧುರಾಪುರಕ್ಕೆ ವ್ಯಾಪಾರ ಮಾಡಿಕೊಂಡು ಹಿಂದಿರುಗಿ ಬರ್ತಾರೆ. ಹಿಂದಿರುಗಿ ಬಂದು ಅರ್ಧರಾತ್ರಿಯಾಗಿರುವುದರಿಂದ ಊರ ಹೊರಗಿರುವಂತಹ ಉದ್ಯಾನವನದಲ್ಲಿ ಏನು ಮಾಡ್ತಾರೆ? ನೆಲೆಸ್ತಾರೆ. ಬೀಡಂ ಬಿಟ್ಟ ಅರ್ಧರಾತ್ರಿಯಲ್ಲಿ ಆ ಉದ್ಯಾನವನದಲ್ಲಿ ನೆಲೆಸ್ತಾರೆ. ಆ ಸಂದರ್ಭದಲ್ಲಿ ಅರ್ಧರಾತ್ರಿಯಲ್ಲಿ ಧರ್ಮಬುದ್ಧಿ ಏನು ಮಾಡ್ತಾನೆ? ದುರ್ಬುದ್ಧಿಯುಳ್ಳವನಾದ ದುಷ್ಟಬುದ್ಧಿಯನ್ನು ಕರೆದು ಹೇಳ್ತಾನೆ. ಏನಂತ? ಪೊನ್ನಂ ಪಚ್ಚುಕೊಳ್ಮೆನೆ ದುಷ್ಟಬುದ್ಧಿ ಪಾಪಬುದ್ಧಿಯಾಗಲ್ ಬಗೆದಿಂತೆಂದಂ. ಧರ್ಮಬುದ್ಧಿ ಅವನನ್ನು ಕರೆದು ಹೇಳ್ತಾನೆ, ನಾವು ಸಂಪಾದನೆ ಮಾಡ್ಕೊಂಡು ಬಂದಿದ್ದೀವಲ್ವ, ಆ ಹಣವನ್ನು ನಾವೀಗ ಹಂಚ್ಕೊಳ್ಳೋಣ ಅಂತ ಧರ್ಮಬುದ್ಧಿ ದುಷ್ಟಬುದ್ಧಿಗೆ ಹೇಳ್ತಾನೆ. ಆಗ ದುಷ್ಟಬುದ್ಧಿಯು ಪಾಪ ಬುದ್ಧಿಯಾಗಲ್ ಬಗೆದು ಇಂತೆಂದಂ ಅಂತಂದರೆ ಆ ದುಷ್ಟಬುದ್ಧಿ ತನ್ನ ಹೆಸರಿಗೆ ತಕ್ಕಂತೆ ದುರ್ಬುದ್ಧಿಯಿಂದ ಯೋಚನೆ ಮಾಡಿ ಧರ್ಮಬುದ್ಧಿಗೆ ಹೀಗೆ ಹೇಳ್ತಾನೆ. ನಾವೀ ಪೊನ್ನಂ ಪಚ್ಚುಕೊಂಡು ಮನೆಯಲ್ಲಿ ಸ್ವೇಚ್ಛೆಯಿಂದಿರ್ಪವರಲ್ಲಂ ಮತ್ತಂ ಪರದು ಹೋಗಲ್ ವೆಳ್ಕು ಮಧು ಕಾರಣದಿಂ ಇನಗಂ ಮೆನಗಂ ಬೀಯಕ್ಕ ತಕ್ಕನಿತೋ ಪೊನ್ನಂ ಕೊಂಡು ಮಿಕ್ಕ ಪೊನ್ನನ್ನೆಲ್ಲಮನ್ನಿಲ್ಲಿಯೇ ಮಡಂಗುಮಣೆ ಅಂತ ಹೇಳ್ತಾನೆ. ಯಾರು? ದುರ್ಬುದ್ಧಿ, ದುಷ್ಟಬುದ್ಧಿ ಧರ್ಮಬುದ್ಧಿಗೆ ಹೇಳ್ತಾನೆ. ಏನಂತ? ಈ ಹೊನ್ನವನ್ನು ನಾವು ಈಗ ಹಂಚ್ಕೊಂಡ್ರೆ ಮನೆಯಲ್ಲಿ ಸ್ವೇಚ್ಛೆಯಿಂದ ಸುಖವಾಗಿ ಸ್ವತಂತ್ರವಾಗಿ ಇರಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಜಾಸ್ತಿ ದಿವಸ ಮನೆಯಲ್ಲಿ ಇರೋರಲ್ಲ, ಮತ್ತೆ ನಾವು ವ್ಯಾಪಾರಕ್ಕಾಗಿ ಹೋಗಬೇಕಾಗ್ತೈತಿ. ಈ ಕೂಡಿಟ್ಟಂತಹ ಹಣವನ್ನು ಮನೆಯಲ್ಲಿಟ್ಟು ನಾವು ಸಂತೋಷದಿಂದ ಹೊರಗಡೆ ಹೋಗಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಿನಗೆ ಮತ್ತು ನಿನಗೂ ಸ್ವಲ್ಪ ನನಗೂ ಸ್ವಲ್ಪ ಖರ್ಚಿಗೆ ತಕ್ಕಷ್ಟು ಬೀಯ ವ್ಯಯ ತತ್ಸಮ ತದ್ಭವ ಬೀಯ ವ್ಯಯ ತತ್ಸಮ ತದ್ಭವ ಖರ್ಚಿಗೆ ತಕ್ಕಷ್ಟು ಹೊನ್ನನ್ನು ನಾವು ತಗೊಂಡು ಉಳಿದ
ಹೊನ್ನನ್ನೆಲ್ಲವನ್ನ. ಉಳಿದಿದ್ದನ್ನೆಲ್ಲ ನಾನೇನು ಸ್ವಲ್ಪ ಸ್ವಲ್ಪ ಇಬ್ಬರು ಹಂಚ್ಕೊಳ್ಳೋಣ. ಇನ್ನು ಉಳಿದಿದ್ದನ್ನು ನಾವೇನು ಮಾಡೋಣ, ಇಲ್ಲಿಯೇ ಇಡೋಣ ಅಂತ ಏನು ಮಾಡ್ತಾನೆ, ದುಷ್ಟಬುದ್ಧಿ ಧರ್ಮಬುದ್ಧಿಗೆ ಹೇಳ್ತಾನೆ. ದುಷ್ಟಬುದ್ಧಿಯ ಪಾಪಕರ್ಮಣಂ ತನ್ನ ಮನದನ್ನನೆಂದೇ ಬಗೆದು ಮರ್ತೆಕೊಂಡು ಒಡಂಬಟ್ಟು ಮಹಾ ಒಟು ವಿಟಿಪಿಯ ಕೆಲದೊಳ್ ಪೊನ್ನಂ ಉಳ್ದು ಮರುದಿವಸಂ ಇರುವರಂ ಪೊಳ್ದು ಪೊಳಲಂ ಪೊಕ್ಕು ಇಷ್ಟ ವಿಷಯ ಸುಖಗಳಂ ಅನುಭವಿಸುತ್ತಿದ್ದರು. ಆಗ ಏನು ಮಾಡ್ತಾನೆ ದುಷ್ಟಬುದ್ಧಿ, ಇಲ್ಲೇ ನಾವು ಸ್ವಲ್ಪ ಸ್ವಲ್ಪ ತಗೊಂಡು ಉಳಿದದನ್ನು ಇಲ್ಲೇ ಎಲ್ಲಾದರೂ ಇಟ್ಟು ಹೋಗೋಣ ಅಂತ ಹೇಳಿದಾಗ, ಧರ್ಮಬುದ್ಧಿ ಇವನು ನನ್ನ ಸ್ನೇಹಿತ, ನನ್ನ ಮನದ ಇಂಗಿತವನ್ನು ಅರಿತಂತಹ ನನ್ನ ಸ್ನೇಹಿತ, ಇವನ ಮಾತನ್ನು ನಾನು ಕೇಳಬೇಕು ಅಂತ ಅವನು ತಿಳ್ಕೊಳ್ತಾನೆ. ಧರ್ಮಬುದ್ಧಿ ಆ ಪಾಪಕರ್ಮನಾದ ದುಷ್ಟಬುದ್ಧಿಯನ್ನು ತನ್ನ ಆತ್ಮೀಯ ಸ್ನೇಹಿತ, ಎಲ್ಲರೂ ಕೂಡ ತಮ್ಮ ಸ್ನೇಹಿತರನ್ನು ತಾವು ನಂಬ್ತಾನೆ ಇರ್ತಾರೆ. ಹಾಗೆಯೇ ಧರ್ಮಬುದ್ಧಿನೂ ಕೂಡ ದುಷ್ಟಬುದ್ಧಿಯನ್ನು ತನ್ನ ಪ್ರಾಣ ಸ್ನೇಹಿತ ಅಂತ ತಿಳ್ಕೊಂಡಿರ್ತಾನೆ. ಅದಕ್ಕೆ ಅವನು ಒಪ್ಕೊಂಡು ದೊಡ್ಡ ಕೊಂಬೆ ಇರುವಂತಹ ಒಂದು ಆಲದ ಮರ ಇರುತ್ತೆ, ದೊಡ್ಡದಾದಂತಹ ಒಂದು ಕೊಂಬೆ ಇರುವಂತಹ ಆಲದ ಮರ. ಆ ಆಲದ ಮರದ ಪಕ್ಕದಲ್ಲಿ ಅವ್ರು ಏನು ಮಾಡ್ತಾರೆ, ಹೊನ್ನನ್ನು ಹೂತಾಕಿ ಮರುದಿವಸ ಏನು ಮಾಡ್ತಾರೆ, ಆ ಇಬ್ಬರು ಮಧುರಾಪಟ್ಟಣವನ್ನು ಹೊಕ್ಕು ಅಂದರೆ ಮಧುರಾಪಟ್ಟಣಕ್ಕೆ ಮರಳಿ ಬಂದು ತಮಗೆ ಇಷ್ಟ ಬಂದಂತೆ ಜೀವನವನ್ನು ಸಾಗಿಸ್ತಾ ಏನು ಮಾಡ್ತಾರೆ, ಸುಖವಾಗಿ ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ, ಸುಖವನ್ನು ಅನುಭವಿಸ್ತಾ ಇರ್ತಾರೆ. ಇಲ್ಲಿವರೆಗೂ ನಾವು ತಿಳ್ಕೊಂಡ್ವಿ. ಏನನ್ನು ತಿಳ್ಕೊಂಡ್ವಿ? ದುಷ್ಟಬುದ್ಧಿ ಮತ್ತು ಧರ್ಮಬುದ್ಧಿ ಇಬ್ಬರು ಸ್ನೇಹಿತರು. ಮಧುರಾಪುರದಲ್ಲಿ ನೆಲೆಸಿರುವಂತಹ ಇಬ್ಬರು ವ್ಯಾಪಾರಿಗಳ ಮಕ್ಕಳು. ಅವರು ಏನು ಮಾಡಿರ್ತಾರೆ, ವ್ಯಾಪಾರಕ್ಕಾಗಿ ಬೇರೆ ರಾಜ್ಯಕ್ಕೆ ಹೋಗಿ ತುಂಬ ಹಣವನ್ನು ಸಂಪಾದನೆ ಮಾಡಿಕೊಂಡು ವಾಪಸ್ ಬರ್ತಾರೆ. ಬಂದಾಗ ಮಧ್ಯರಾತ್ರಿಯಾಗಿರುತ್ತೆ. ಆವಾಗ ಮಧ್ಯರಾತ್ರಿಯಲ್ಲಿ ಅವ್ರೇನು ಮಾಡ್ತಾರೆ, ಊರೊಳಗೆ ಹೋಗೋಕ್ಕಾಗಲ್ಲ ಅಂತ ಆ ಅರಣ್ಯದಲ್ಲಿ ಉದ್ಯಾನವನದಲ್ಲಿ ಇರ್ತಾರೆ. ಮಧ್ಯರಾತ್ರಿಯಲ್ಲಿ ಧರ್ಮಬುದ್ಧಿ ಏನು ಮಾಡ್ತಾನೆ, ದುಷ್ಟಬುದ್ಧಿಯನ್ನು ಕರೆದು ನಾವು ಸಂಪಾದನೆ ಮಾಡ್ಕೊಂಡು ಬಂದಿರುವಂತಹ ಹೊನ್ನನ್ನೆಲ್ಲ ನಾವೇನು ಮಾಡೋಣ, ಇಬ್ಬರು ಸಮಾನವಾಗಿ ಹಂಚ್ಕೊಳ್ಳೋಣ ಅಂತ ಹೇಳಿದಾಗ, ದುಷ್ಟಬುದ್ಧಿ ಹೆಸರಿಗೆ ತಕ್ಕಂತೆ ದುಷ್ಟತನದಿಂದ ಏನನ್ನೂ ಯೋಚನೆ ಮಾಡಿ ಅವನಿಗೆ ಹೇಳ್ತಾನೆ, ನಾವು ಇಷ್ಟನ್ನೆಲ್ಲವನ್ನು ಹಂಚ್ಕೊಂಡು ಮನೆಗೆ ತೊಗೊಂಡು ಹೋದರೆ ಮತ್ತೆ ನಾವು ವ್ಯಾಪಾರಕ್ಕೆ ಹೋಗಬೇಕಾಗತ್ತೆ, ಮನೆಯಲ್ಲಿಟ್ಟು ನಾವು ಮತ್ತೆ ವ್ಯಾಪಾರಕ್ಕೆ ಹೋಗೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಖರ್ಚಿಗೆ ಸ್ವಲ್ಪ ಸ್ವಲ್ಪ ತಗೊಂಡು ಉಳಿದದ್ದನ್ನು ಇಲ್ಲೇ ಎಲ್ಲಾದರೂ ಹೂತಿಟ್ಟು ಹೋಗೋಣ ಅಂತ ಹೇಳಿದಾಗ, ತನ್ನ ಸ್ನೇಹಿತ ಹೇಳ್ತಾ ಇದ್ದಾನೆ ಅಂತ ಅವನನ್ನು ನಂಬಿ ಇಬ್ಬರು ಸ್ವಲ್ಪ ಸ್ವಲ್ಪ ತಗೊಂಡು ಉಳಿದಿದ್ದನ್ನೆಲ್ಲ ದೊಡ್ಡದಾದಂಥ ಆಲದ ಮರ ಇರುತ್ತಲ್ಲ, ಆ ಆಲದ ಮರದ ಹತ್ತಿರ ಅದನ್ನು ಊತಿಟ್ಟು ತಮ್ಮ ಮಧುರಾಪಟ್ಟಣಕ್ಕೆ ಬಂದು ಸುಖವಾದ ಜೀವನವನ್ನು ನಡೆಸ್ತಾ ಇರ್ತಾರೆ. ಇಲ್ಲಿವರೆಗೂ ನಾವು ಪಾಠವನ್ನು ಅರ್ಥಕೊಂಡಿವಿ. ಮುಂದಿನ ಒಂದು ಅಂಶವನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದ.